ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು. ತಾವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ದೇವರಲ್ಲಿ ನಂಬುವಳಾಗಿದ್ದೇನೆ. ಮತ್ತೊಂದು ಆವರ್ತಿ ಸಂದೇಶ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಸಹೋದರಿಯರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ ಮತ್ತು ನಿಮ್ಮ ಸಭೆಯವರಿಗೆ ಎಲ್ಲ ಸಹೋದರಿಯರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇವತ್ತಿನ ಈ ಸಂದೇಶದ ತಲೆಬರಹ ಹೂ ವಿ ಆರ್ ಇನ್ ಕ್ರೈಸ್ಟ್, ಯೇಸು ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂದು. ಯೇಸು ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂದು ಹೇಳುವಾಗ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂದು. ಇದು ಮೊದಲನೇ ಪಾಯಿಂಟ್. ವಿ ಆರ್ ನ್ಯೂ ಕ್ರಿಯೇಷನ್, ನಾವು ನೂತನ ಸೃಷ್ಟಿ, ನೂತನ ಸೃಷ್ಟಿಯಾಗಿದ್ದೇವೆ ಎನ್ನುವುದಕ್ಕೆ ಈ ವಾಕ್ಯದ ಆಧಾರದ ಮೇಲೆ ನಾವು ನೋಡುವಾಗ ನೂತನ ಸೃಷ್ಟಿ ಹೇಗಾಗಿದ್ದೇವೆ ಅಂದರೆ ಪೂರ್ವಸ್ಥಿತಿ ಎಲ್ಲ ಹೊರಟು ಹೋಯಿತು ಅಂತ. ಪೂರ್ವಸ್ಥಿತಿ ಹೊರಟು ಹೋಗಿರುವಂಥದ್ದಂದರೆ ಹಿಂದಿನ ನಡತೆಗಳು ಅಥವಾ ಪಾಪಾಧೀನ ಸ್ವಭಾವವು ನಮ್ಮನ್ನು ಬಿಟ್ಟು ಹೋಗಿದೆ. ಪಾಪದಿಂದ ವಿಮೋಚನೆ ಹೊಂದಿದ್ದೇವೆ, ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ ಮತ್ತು ನಾವು ಪಾಪದ ವಶದಲ್ಲಿದ್ದುಕೊಂಡು ಮತ್ತು ನಾವು ಪೂರ್ವ ಸ್ವಭಾವವನ್ನು ನಾವು ಕ್ರಿಸ್ತನಲ್ಲಿ ಶಿಲುಬೆಗೆ ಹಾಕಲ್ಪಟ್ಟವರಾಗಿದ್ದೇವೆ. ನಾವು ಪೂರ್ವ ಸ್ವಭಾವವನ್ನು ಅನುಸರಿಸುವುದಿಲ್ಲ, ನಾವು ಕ್ರಿಸ್ತನಲ್ಲಿದ್ದುಕೊಂಡು ಹೊಸಬರಾಗಿದ್ದೇವೆ. ನಮ್ಮ ಜೀವಿತಗಳು ಬದಲಾವಣೆಯಾಗಿವೆ, ನಮ್ಮ ಹೃದಯಗಳು ಬದಲಾವಣೆಯಾಗಿವೆ. ನಾವು ನಂಬಿಕೆಯಿಂದ ಯೇಸು ಸ್ವಾಮಿ ಹತ್ತಿರ ಹೋಗಿ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡವರಾಗಿದ್ದೇವೆ. ಆವಾಗ ದೇವರು ತನ್ನ ಪರಿಶುದ್ಧ ರಕ್ತದಿಂದ ತೊಳೆದು ನಮ್ಮನ್ನು ತನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ. ಆತನ ಸೃಷ್ಟಿಯಾಗಿ ಮಾಡಿಕೊಂಡಿದ್ದಾನೆ, ನೂತನ ಸೃಷ್ಟಿಯಾಗಿ ಮಾಡಿಕೊಂಡಿದ್ದಾನೆ. ಈ ಒಂದು ವಿ ಆರ್ ನ್ಯೂ ಕ್ರಿಯೇಷನ್ ಅಂತಂದರೆ ನಾವು ನೂತನ ಸೃಷ್ಟಿ. ಅದಕ್ಕೋಸ್ಕರ ನಾವು ಒಂದು ವೇಳೆ ನೂತನ ಸೃಷ್ಟಿ ಆಗಿಲ್ಲವೋ ಎನ್ನುವಂಥದ್ದು ನಾವು ವಿಚಾರಿಸಿಕೊಳ್ಬೇಕಾಗಿದೆ. ನೂತನವಾಗಿದ್ದೇವೆ ಎನ್ನುವಾಗ ನನ್ನಲ್ಲಿರುವಂಥ ಪೂರ್ವ ಸ್ವಭಾವವು ಹೋಗಿದೆಯಾ? ನಾನು ಪಾಪಾಧೀನ ಸ್ವಭಾವದಲ್ಲಿದ್ದೀನ? ನಾನು ಅದೇ ಸುಳ್ಳು ಹೇಳ್ತಾ ಇದ್ದೀನ, ಅದೇ ಮೋಸ ಮಾಡ್ತಾ ಇದ್ದೀನ, ಅದೇ ಜಾರತ್ವದಲ್ಲಿ ಹೋಗ್ತಾ ಇದ್ದೀನ, ಅದೇ ಪಾಪದಲ್ಲಿ ಹೋಗ್ತಾ ಇದ್ದೀನ, ಮತ್ತು ನಾನು ಅದೇ ಕತ್ತಲೆಯ ಜೀವಿತದಲ್ಲಿ ಜೀವಿಸ್ತಾ ಇದ್ದೀನ ಎನ್ನುವಂಥದ್ದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ನಾವು ಯೇಸು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಎನ್ನುವುದಕ್ಕೆ ನಾನು ಯೇಸು ಕ್ರಿಸ್ತನಲ್ಲಿ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನ ವಾದವಳಾಗಿದ್ದೇನೆ ಎನ್ನುವಂಥ ಒಂದು ಮೊದಲನೇ ಪಾಯಿಂಟ್ ಇದು. 2ನೇ ಪಾಯಿಂಟ್ ಏನಂದರೆ ವಿ ಆರ್ ಫಾರ್ಗಿವನ್, ನಾವು ಕ್ಷಮಿಸಲ್ಪಟ್ಟವರಾಗಿದ್ದೇವೆ. ನಾವು ಹೇಗೆ ಕ್ಷಮಿಸಲ್ಪಟ್ಟವರಾಗಿದ್ದೇವೆ? ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಶಿಲುಬೆ ಮೇಲೆ ಕೊಟ್ಟು ತನ್ನ ಪರಿಶುದ್ಧ ರಕ್ತವನ್ನು ನಮಗೋಸ್ಕರ ಸುರಿಸಿರುವುದರಿಂದ, ನಾವು ಆ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಟ್ಟವರಾಗಿರುವುದರಿಂದ, ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು ಕ್ಷಮಿಸಿರುವುದರಿಂದ ನಾವು ಕ್ಷಮಿಸಲ್ಪಟ್ಟವರಾಗಿದ್ದೇವೆ. ನಾವು ಆತನ ಹತ್ತಿರ ಹೋಗಿ ಕ್ಷಮಿಸುವುದಕ್ಕೆ ಬೇಡಿದಾಗ ಆತನು ನಮ್ಮನ್ನು ನಮ್ಮ ಪಾಪಗಳಿಂದ ಕ್ಷಮಿಸಿ ಪರಿಹರಿಸಿ ಬಿಡುಗಡೆ ಮಾಡಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಈತನು ನಮಗೋಸ್ಕರ ರಕ್ತವನ್ನು ಸುರಿಸಿದ್ದರಿಂದ, ಈತನು ಅಂದರೆ ಯೇಸು ಕ್ರಿಸ್ತನು ನಮಗೋಸ್ಕರ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ, ಬೇರೆ ಯಾವುದೂ ಅಲ್ಲ. ನಮಗೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆ ಸಿಗುವಂಥದ್ದು, ಪಾಪದಿಂದ ಬಿಡುಗಡೆ ಸಿಗುವಂಥದ್ದು, ಪಾಪದಿಂದ ವಿಮೋಚನೆ ಆಗುವಂಥದ್ದು, ನಾವು ಕ್ಷಮಿಸಲ್ಪಡುವಂಥದ್ದು ಯೇಸುವಿನ ನಾಮದಲ್ಲಿ, ಯೇಸುವಿನ ಪರಿಶುದ್ಧವಾದ ರಕ್ತದಲ್ಲಿ ಎಂದು ನಾವು ಈ 2ನೇ ಒಂದು ಪಾಯಿಂಟಿಂದ ನಾವು ತಿಳಿದುಕೊಳ್ಳುತ್ತೇವೆ. 3ನೇ ಪಾಯಿಂಟ್ ಏನಂತಂದರೆ
ವಿ ಆರ್ ಚಿಲ್ಡ್ರನ್ ಆಫ್ ಗಾಡ್. ನಾವು ದೇವರ ಮಕ್ಕಳು. ನಾವು ದೇವರ ಮಕ್ಕಳು ಹೌದೋ ಅಲ್ಲವೋ ಎಂದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕಾಗಿತ್ತಾದರೆ ನಮ್ಮಲ್ಲಿ ಏನಾಗಿರಬೇಕು, ನಾವು ಹೇಗೆ ದೇವರ ಮಕ್ಕಳಾಗಿದ್ದೇವೆ ಎನ್ನುವಂಥದ್ದು ನಾವು ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 12:13 ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ. ಮತ್ತು ಹೇಗೆ ಹುಟ್ಟಿದವರು ಇವರು ಆತ್ಮಿಕವಾಗಿ ಹುಟ್ಟಿರುವವರು. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ನೂತನ ಸೃಷ್ಟಿಯಾಗಿ ನಾವು ಹುಟ್ಟಿದವರಿಗೆ ದೇವರು ನಮ್ಮನ್ನು ತನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ. ಮತ್ತು ಆತನಲ್ಲಿ ನಂಬಿಕೆ ಇಟ್ಟವರಿಗೆ ತನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ. ಮತ್ತು ಆತನನ್ನು ಸ್ವೀಕರಿಸಿಕೊಂಡವರಿಗೆ ತನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ ಎಂದು ದೇವರ ವಾಕ್ಯ ನಮ್ಮನ್ನು ತಿಳಿಸುತ್ತದೆ. ಆದರೆ ಇನ್ನೊಂದು ಏನು ಹೇಳ್ತಾ ಇದೆ ಅಂದರೆ, ದೇವರ ಆತ್ಮನಿಂದ ನಡೆಸಿಕೊಳ್ಳುವವರು ದೇವರ ಮಕ್ಕಳು ಎಂದು ಹೇಳುತ್ತದೆ. ಆದ್ದರಿಂದ ನಾವು ದೇವರ ಆತ್ಮನಿಂದ ನಡೆಸಿಕೊಳ್ತಾ ಇದ್ದೀವಾ? ನಮ್ಮ ದೇಹವು ದೇವರಿಗೆ ಗರ್ಭಗುಡಿಯಾಗಿದೆಯಾ? ನಮ್ಮ ಹೃದಯದಲ್ಲಿ ದೇವರು ಪರಿಶುದ್ಧಾತ್ಮನು ವಾಸ ಮಾಡ್ತಾ ಇದ್ದಾನ? ಆ ಪರಿಶುದ್ಧಾತ್ಮನ ನಡೆಸುವಿಕೆ ನನ್ನ ಜೀವಿತದಲ್ಲಿದೆಯಾ? ಆ ಪರಿಶುದ್ಧಾತ್ಮನು ಹೇಳಿದ ಮಾತುಗಳನ್ನು ನಾನು ಕೇಳ್ತಾ ಇದ್ದೀನಾ, ಅಥವಾ ನನ್ನ ದೇಹದ ಇಚ್ಛೆಗಳಂತೆ ನಾನು ನಡೀತಾ ಇದ್ದೀನಾ ಎನ್ನುವಂಥದ್ದು ನಾವು ಪರೀಕ್ಷಿಸ್ಕೊಳ್ಬೇಕಾಗಿದೆ. ಇನ್ನೊಂದು ಪಾಯಿಂಟ್, ವಿ ಆರ್ ಲವ್ಡ್. ನಾವು ಪ್ರೀತಿಸಲ್ಪಟ್ಟವರಾಗಿದ್ದೇವೆ. ಯಾರಿಂದ ಪ್ರೀತಿಸಲ್ಪಟ್ಟವರಾಗಿದ್ದೇವೆ? ಒಂದು ವಾಕ್ಯ ಹೇಳ್ತದೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಮತ್ತು ಗಂಡಾಂತರವೋ, ಖಡ್ಗವೋ ಎಂದು ದೇವರ ವಾಕ್ಯ ನಮ್ಮನ್ನು ತಿಳಿಸ್ತದೆ. ಯಾವುದು ನಮ್ಮನ್ನು ಯೇಸು ಸ್ವಾಮಿಯ ಪ್ರೀತಿಯಿಂದ ನಮ್ಮನ್ನು ದೂರ ತಳ್ಳುವುದಕ್ಕೆ ಸಾಧ್ಯವಿಲ್ಲ, ದೂರ ಹೋಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಈ ಇನ್ನೊಂದು ವಾಕ್ಯ ಹೇಳ್ತದೆ, ರೋಮ 8:38-39 ಹೇಗಂದರೆ, ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯು ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವುದಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮ ದೇವರನ್ನು ನಾವು ಪ್ರೀತಿಸುವವರಾಗಿ ದೇವರು ನಮ್ಮನ್ನು ಪ್ರೀತಿಸುವಾಗ ನಮಗೆ ಯಾವುದು ನಮ್ಮನ್ನು ಅಗಲಿಸುವುದಿಲ್ಲ. ಈ ಲೋಕದ ಜನರನ್ನು ಆತುಕೊಳ್ಳುವಾಗ ಈ ಲೋಕದ ಜನರ ಪ್ರೀತಿಯು ತಣ್ಣಗಾಗ್ತದೆ, ನಮ್ಮಿಂದ ದೂರವಾಗ್ತಾರೆ. ಆದರೆ ದೇವರು ನಮ್ಮ ಜೊತೆ ಯಾವಾಗಲೂ ಇರುವ ಆತನಾಗಿದ್ದಾನೆ. ಆತನು ನಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ. ನಮಗೆ ಎಂಥದ್ದೇ ಕಷ್ಟ ಬರಲಿ, ಬಡತನ ಬರಲಿ, ನಮಗೆ ಅನ್ನ ಇರಲಿಲ್ಲ ಅಂದ್ರಿಲ್ಲ, ಬಟ್ಟೆ ಇರಲಿಲ್ಲ ಅಂದ್ರಿಲ್ಲ, ಐಶ್ವರ್ಯ ಇರಲಿಲ್ಲ ಅಂದ್ರಿಲ್ಲ, ನಮ್ಮ ಮೇಲೆ ಖಡ್ಗ ಬಂದರೂ, ನಮ್ಗೆ ಏನು ಬಂದರೂ ನಾವು ದೇವರಿಂದ ದೂರ ಆಗೋದಕ್ಕೆ ಸಾಧ್ಯವಿಲ್ಲ. ದೇವರು ಅಷ್ಟೊಂದು ಪ್ರೀತಿ ನಮಗೆ ಮಾಡಿದ್ದಾನೆ. ಈ ಲೋಕದ ಜನರಿಗೆ ಆ ಪ್ರೀತಿಯನ್ನು ತನ್ನ ಶಿಲುಬೆ ಮೇಲೆ ಪ್ರಾಣ ಕೊಡುವುದರ ಮೂಲಕವಾಗಿ ತೋರಿಸಿದ್ದಾನೆ ಎಂದು ಈ ಒಂದು ಪಾಯಿಂಟ್ ಮೇಲೆ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಇನ್ನೊಂದು, ವಿ ಆರ್ ಚೋಸನ್. ಆರಿಸಲ್ಪಟ್ಟವರಾಗಿದ್ದೇವೆ. ನಾವು ಹೇಗೆ ಆರಿಸಲ್ಪಟ್ಟವರಾಗಿದ್ದೇವೆ? ಈ ಪ್ರಪಂಚವು ಬಹಳ ದೊಡ್ಡದಾಗಿದೆ. ಈ ಪ್ರಪಂಚದಲ್ಲಿ ಆಕಾಶದ ನಕ್ಷತ್ರಗಳು ಭೂಮಿಯ ಉಸುಕಿನಷ್ಟು ಜನರು ತುಂಬಿದ್ದಾರೆ. ಸೆನ್ಸಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಣಿಸಿ ಇಷ್ಟು ಜನರಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಜನರಲ್ಲಿ ದೇವರು ನನ್ನನ್ನು ಹೇಗೆ ಆರಿಸಿಕೊಂಡನು? ಜಗದುತ್ಪತ್ತಿಗಿಂತ ಮುಂಚೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ತಾಯಿಯ ಇರುವಾಗಲೇ ನಿನ್ನ ಹೆಸರು ಹಿಡಿದು ಕರೆದಿದ್ದೇನೆ. ತಾಯಿಯ ಹೊಟ್ಟೆಯಿಂದ ಹೊರಗೆ ಬಿದ್ದ ತಕ್ಷಣದಿಂದ ಇಲ್ಲಿವರೆಗೆ ನಿನ್ನನ್ನು ಕಾಪಾಡುತ್ತಾ ಬಂದಿದ್ದೇನೆ. ನೀನು ನನ್ನವಳೇ, ನೀನು ನನ್ನವನೇ, ನಿನ್ನನ್ನು ನಾನು ಪ್ರೀತಿಸಿದ್ದೇನೆ, ನಿನ್ನನ್ನು ನಾನು ಈ ಲೋಕದಿಂದ ಆರಿಸಿಕೊಂಡಿದ್ದೇನೆ, ತೆಗೆದುಕೊಂಡಿದ್ದೇನೆ, ಈ ಲೋಕದ ಜನರಿಂದ ನಿನ್ನನ್ನು ಬೇರ್ಪಡಿಸಿದ್ದೇನೆ, ನೀನು ನನ್ನವಳಾಗಿದ್ದೆ ಎಂದು ದೇವರು ತನ್ನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ತನ್ನ ಪ್ರೀತಿಯನ್ನು ತೋರಿಸಿ ತನ್ನವಳನ್ನಾಗಿ ನಮ್ಮನ್ನು ಮಾಡಿಕೊಂಡಿದ್ದಾನೆ, ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂದು. ದೇವರು ಆರಿಸಿಕೊಳ್ಳುವುದಕ್ಕೆ ದೇವರ ಇಷ್ಟ ಅಷ್ಟೇ.
ಯಾಕೆಂದರೆ ನಾವು ಬೈಬಲ್ ಓದುವಾಗ ಅನೇಕ ಇಬ್ಬರು ಮಕ್ಕಳಿರ್ತಾರೆ, ಅದರಲ್ಲಿ ಒಬ್ಬರು ಬಿಡಲ್ಪಡ್ತಾರೆ, ಒಬ್ಬರು ಆರಿಸಲ್ಪಡ್ತಾರೆ, ಒಬ್ಬರು ಆಶೀರ್ವದಿಸಲ್ಪಡ್ತಾರೆ, ಒಬ್ಬರು ಶಾಪಕ್ಕೆ ಗುರಿಯಾಗ್ತಾರೆ. ನಾವು ಬೈಬಲ್ನಲ್ಲಿ ನೋಡುವಾಗ ಆ ರೀತಿಯಾಗಿರ್ತದೆ. ಆದರೆ ಈ ಲೋಕದಲ್ಲಿ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ, ನಮ್ಮನ್ನು ಆರಿಸಿಕೊಂಡಿದ್ದಾನಂದರೆ ನಮಗಿಂತ ಧನ್ಯರು ಬೇರೆ ಯಾರೂ ಇಲ್ಲ ಅಂತ ನಾನು ನೆನೆಸ್ತೇನೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಮತ್ತು ಇನ್ನೊಂದು ಪಾಯಿಂಟು, ವಿ ಆರ್ ಹಿಸ್ ವರ್ಕ್ಮ್ಯಾನ್ಶಿಪ್, ನಾವು ಆತನ ನಿರ್ಮಾಣವಾಗಿದ್ದೇವೆ. ನಾವು ಕೇವಲ ಜೇಡಿಮಣ್ಣು, ಯೇಸು ಸ್ವಾಮಿ ಕುಂಬಾರನು. ಆತನು ತನಗಿಷ್ಟ ಬಂದ ಹಾಗೆ ಆ ಜೇಡಿ ಮಣ್ಣನ್ನು ತೆಗೆದುಕೊಂಡು ಅದನ್ನು ರೂಪಿಸಿ, ಅದನ್ನು ಸೃಷ್ಟಿಸಿ, ಅದಕ್ಕೆ ಉತ್ತಮವಾದ ಒಂದು ಆಕಾರವನ್ನು ಕೊಡುವಾತನಾಗಿದ್ದಾನೆ. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ದೇವರು ಮಣ್ಣನ್ನು ತೆಗೆದುಕೊಂಡು ಅದನ್ನು ಕೆಸರು ಮಾಡಿ ಅದನ್ನು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದನು ಎಂದು ನಾವು ನೋಡುತ್ತೇವೆ. ನಾವು ಆತನ ನಿರ್ಮಾಣವಾಗಿದ್ದೇವೆ. ಯಾಕೆ ಆತನು ನಮ್ಮನ್ನು ತನ್ನ ಸ್ವರೂಪದಲ್ಲಿ ನಿರ್ಮಿಸಿದನು? ನಿರ್ಮಾಣ ಯಾಕೆ ಮಾಡಿದನು? ಯೇಸು ಸ್ವಾಮಿ ಮನುಷ್ಯನನ್ನು ಯಾಕೆ ಉಂಟು ಮಾಡಬೇಕಾಗಿತ್ತು? ಮನುಷ್ಯನನ್ನು ಉಂಟು ಮಾಡೋದಕ್ಕಿಂತ ಮೊದಲು ದೇವರು ಮನುಷ್ಯನಿಗೆ ಬೇಕಾಗಿರಲಿಕ್ಕಿರುವಂಥ ಎಲ್ಲ ಬೌದ್ಧಿಕವಾದ ವಸ್ತುಗಳನ್ನು ಸಿದ್ಧಗೊಳಿಸಿದನು. ಆಕಾಶ ಹಿಡ್ಕೊಂಡು ಭೂಮಿಯ ಒಳಗಡೆ ಎಲ್ಲ ಉಂಟು ಮಾಡಿರುವಂಥದ್ದು ಮನುಷ್ಯನಿಗೆ ಬೇಕಾಗಿರುವಂಥ ಬೌದ್ಧಿಕವಾದ ಅವಶ್ಯಕತೆಗಳು. ಆ ಅವಶ್ಯಕತೆಗಳ ಆದ ಮೇಲೆ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ನಿರ್ಮಾಣ ಮಾಡಿ, ಆ ಮನುಷ್ಯನನ್ನು ಯಾಕೆ ನಿರ್ಮಾಣ ಮಾಡಿದನಂತಂದರೆ ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ನಿರ್ಮಾಣ ಮಾಡಿದನು. ಯೇಸು ಸ್ವಾಮಿ ಒಂದು ದೊಡ್ಡ ಸತ್ಕಾರ್ಯವನ್ನು ಈ ಪ್ರಪಂಚಕ್ಕಾಗಿ ಮಾಡಿದನು. ಅದು ಯಾವ ಸತ್ಕಾರ್ಯ? ಆತನು ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ತ್ಯಾಗ ಮಾಡಿರುವಂಥದ್ದೇ ದೊಡ್ಡ ಸತ್ಕಾರ್ಯ. ಈಗ ನಮ್ಮನ್ನು ಆತನು ಕೇಳ್ತಾ ಇದ್ದೇನೆ, ನಿಮ್ಮನ್ನು ಸತ್ಕಾರ್ಯ ಮಾಡುವುದಕ್ಕೋಸ್ಕರ ನಾನು ನಿರ್ಮಾಣ ಮಾಡಿದ್ದೇನೆ. ನಾವು ಯಾವ್ಯಾವ ಸತ್ಕಾರ್ಯ ಮಾಡ್ತಾ ಇದ್ದೇವೆ? ನಾವು ಏನನ್ನು ಮಾಡ್ತಾ ಇದ್ದೇವೆ? ಏನು ಒಳ್ಳೆ ಕೆಲಸಗಳು ಈ ಲೋಕದಲ್ಲಿ ಮಾಡ್ತಾ ಇದ್ದೇವೆ? ಯೇಸು ಸ್ವಾಮಿಗಾಗಿ, ಯೇಸು ಸ್ವಾಮಿ ಒಂದು ಸತ್ಕಾರ್ಯ ಮಾಡಿದ, ಅದು ಈ ಲೋಕದ ಜನರಿಗೋಸ್ಕರ. ನಾವು ಯೇಸು ಸ್ವಾಮಿಗಾಗಿ ಯಾವ್ಯಾವ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ? ಮಾಡುವವರಾಗಿರಬೇಕು. ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಆತನು ನಮ್ಮನ್ನು ನಿರ್ಮಿಸಿದನು. ಯಾವ ಸತ್ಕಾರ್ಯ ಮಾಡಬೇಕು? ನಾವು ಯಾವ ಸತ್ಕಾರ್ಯ ಮಾಡಬೇಕು ಎಂದು ಯೇಸುವಿಗೆ ಇಷ್ಟ ಇದೆ. ನಾವು ಈ ಲೋಕದಲ್ಲಿ ನಿರ್ಮಾಣ ಮಾಡಿರುವಂಥದ್ದು, ಈ ಲೋಕದಲ್ಲಿ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿರುವಂಥದ್ದು ಆತನ ಸೇವೆ ಮಾಡುವುದಕ್ಕೋಸ್ಕರ. ಅನೇಕ ಆತ್ಮಗಳನ್ನು ಯೇಸುವಿನ ಹತ್ತಿರ ತೆಗೆದುಕೊಂಡು ಬರುವುದಕ್ಕೋಸ್ಕರ. ಅನೇಕರು ನರಕಕ್ಕೆ ಹೋಗುವುದರಿಂದ ತಪ್ಪಿಸಿ ಪರಲೋಕಕ್ಕೆ ಸೇರಿಸುವ ಕಾರ್ಯ ಮಾಡುವಂಥದ್ದು ಸತ್ಕಾರ್ಯವಾಗಿದೆ. ಇದು ದೇವರಿಗೆ ಇಷ್ಟ. ಈ ಲೋಕದಲ್ಲಿ ನಿನ್ನನ್ನು ಯಾಕೆ ಇಟ್ಟಿದ್ದೇನೆ? ಈ ಲೋಕದಲ್ಲಿ ನೀನು ಯಾಕೆ ಬದುಕಿದೀಯಾ? ಈ ಲೋಕದಲ್ಲಿ ನೀನು ಬದುಕಿರುವಂಥ ಉದ್ದೇಶ ಏನು ಎಂದು ದೇವರು ನಮ್ಮನ್ನು ಕೇಳುವಾಗ, ನಾವು ಈ ಲೋಕದ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಿ ಲೋಕವನ್ನು ಹಿಂಬಾಲಿಸುವುದಕ್ಕಲ್ಲ, ನಮ್ಮ ಶಿಲುಬೆಯನ್ನು ನಾವು ಹೊತ್ತುಕೊಂಡು ನಾವು ದೇವರ ಸುವಾರ್ತೆ ಸಾರುವಂಥದ್ದು ಸತ್ಕಾರ್ಯವಾಗಿದೆ. ಮತ್ತು ದೇವರು ಈ ಲೋಕದಲ್ಲಿ ಮಾಡಿರುವಂಥ ಎಲ್ಲ ಅದ್ಭುತ ಕಾರ್ಯಗಳು ಮಾಡುವುದಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಆ ಅಧಿಕಾರದಿಂದ ನಾವುಗಳು ಕೂಡ ಸ್ವಾಮಿ ಮಾಡಿರುವಂಥದ್ದನ್ನು ಮಾಡುವುದಕ್ಕೆ ಶಕ್ತರಾಗಿದ್ದೇವೆ. ಅದಕ್ಕೋಸ್ಕರ ಬಡವರಿಗೆ, ಬಲ್ಲಿದರಿಗೆ, ದೀನದರಿದ್ರರಿಗೆ, ದಿಕ್ಕಿಲ್ಲದವರಿಗೆ, ಅನಾರೋಗ್ಯದಲ್ಲಿರುವವರಿಗೆ, ನೀಡಿ ಪೀಪಲ್ಗೆ ಏನೇನು ಬೇಕು ಅದನ್ನು ಮಾಡುವುದಕ್ಕೆ ದೇವರು ನಮ್ಮನ್ನು ಈ ಲೋಕದಲ್ಲಿ ನಿರ್ಮಾಣ ಮಾಡಿದ್ದಾನೆ. ಅದಕ್ಕೋಸ್ಕರ ನಾವು ಏನನ್ನು ಮಾಡ್ತಾಯಿದ್ದೇವೆ? ನಾವು ಸತ್ಕಾರ್ಯಗಳನ್ನು ಮಾಡುವವರಾಗಿದ್ದೇವಾ, ಅಥವಾ ದೇವರಿಂದ ದೂರ ಹೋಗಿ ನಾವು ಈ ಲೋಕದ ಜಂಜಾಟದಲ್ಲಿ ಸಿಕ್ಕಿಕೊಂಡಿದ್ದೇವಾ? ದೇವರು ನನ್ನನ್ನು ಯಾಕೆ ನಿರ್ಮಿಸಿದನು? ಯಾಕೆ ಹುಟ್ಟಿಸಿದನು? ಯಾಕೆ ನನಗೆ ಲೋಕದಲ್ಲಿ ತಂದಿದ್ದಾನೆ? ಜಗದುತ್ಪತ್ತಿಗಿಂತ ಮುಂಚೆ ನನ್ನನ್ನು ಯಾಕೆ ನೆನೆಸಿಕೊಂಡು ನನ್ನ ಹೆಸರು ಹೇಳಿದ್ದಾನೆ ಎನ್ನುವಂಥದ್ದು ನಾವು ಸ್ವಲ್ಪ ವಿಚಾರಿಸಿಕೊಳ್ಬೇಕಾಗಿದೆ. ನಾವು ಅದಕ್ಕೋಸ್ಕರ ಯೋಚನೆ ಮಾಡಿ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ಮತ್ತಿನ್ನೊಂದು, ವಿ ಆರ್ ಫ್ರೀ, ನಾವು ಸ್ವತಂತ್ರರು.
ದೇವರು ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿದ್ದಾನೆ. ನಾವು ಯಾವುದರಿಂದ ಸ್ವತಂತ್ರತೆಯನ್ನು ಹೊಂದಿದ್ದೇವೆ? ನಾವು ಪಾಪದಿಂದ ಸ್ವತಂತ್ರತೆಯನ್ನು ಹೊಂದಿದ್ದೇವೆ. ಸೈತಾನನಿಂದ ಸ್ವತಂತ್ರತೆಯನ್ನು ಹೊಂದಿದ್ದೇವೆ. ಈ ಲೋಕದ ಎಲ್ಲ ಪಾಪ, ಶಾಪ, ಕಣ್ಣೀರು, ಗೋಳಾಟ, ದುಃಖ, ಚಿಂತೆ ಇವೆಲ್ಲವುಗಳಿಂದ ಸ್ವತಂತ್ರತೆಯನ್ನು ಹೊಂದಿದವರಾಗಿದ್ದೇವೆ. ಇಲ್ಲಿ ವಾಕ್ಯ ಹೇಳ್ತದೆ ಗಲಾತ್ಯ 5:1 ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಅಂತ ಹೇಳ್ತಾ ಇದ್ದಾನೆ. ಸ್ಥಿರವಾಗಿ ನಾವು ಆ ಸ್ವತಂತ್ರತೆಯನ್ನು ಕಾಪಾಡಿಕೊಳ್ಳಬೇಕು. ನಮಗೆ 1947 ಮುಂಚೆ ನಾವು ದಾಸತ್ವದಲ್ಲಿದ್ದೆವು. ಆಮೇಲೆ ಇವರು ಯಾರಂತಂದರೆ ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದರು. ಅವರು 430 ವರ್ಷದ ನಂತರ ಅವರಿಗೆ ಸ್ವತಂತ್ರತೆ ಆಯಿತು. ಹಾಲು ಜೇನು ಹರಿಯುವ ದೇಶಕ್ಕೆ ದೇವರವರನ್ನು ಕಳುಹಿಸುವುದಕ್ಕೆ ಪ್ರಾಮಿಸ್ ಮಾಡಿದರು. ಆ ರೀತಿಯಾಗಿ ಅವರನ್ನು ಕಳಿಸಿದರು. ಮತ್ತು ಇಲ್ಲಿ ಇನ್ನೊಂದೇನು ಹೇಳ್ತದೆ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಅಂತ ಹೇಳ್ತಾ ಇದೆ. ದಾಸತ್ವದ ನೊಗ ಅಂತಂದರೆ ತಿರುಗಿ ನಾವು ಪಾಪದಲ್ಲಿ ಸಿಕ್ಕಿಕೊಳ್ಳಬಾರದು. ನಾವು ಹಿಂದೆ ತಿರುಗಿ ನೋಡುವಾಗ, ನಾವು ಈ ಲೋಕವನ್ನು ಹಿಂದೆ ತಿರುಗಿ ನೋಡುವಾಗ ನಾವು ಉಪ್ಪಿನ ಕಂಬವಾಗಿದ್ದಲ್ಲ ಲೋಟನ ಹೆಂಡತಿ ಆ ರೀತಿ ಆಗ್ತೇವೆ. ಅಂದರೆ ಅದು ಅಲ್ಲೇ ಇದ್ದು ಹೋಗ್ಬಿಡ್ತದೆ, ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಕಲ್ಲಾಗಿ ನಿಂತುಬಿಡ್ತು. ಆದರೆ ನಾವು ಜೀವ ಸ್ವರೂಪನಾದ ಯೇಸು ಕ್ರಿಸ್ತನ ಹಿಂದೆ ನಾವು ಹೋಗಬೇಕಾಗಿದೆ. ಹೇಗೆ? ನಮ್ಮ ಶಿಲುಬೆಯನ್ನು ನಾವು ಹೊತ್ತುಕೊಂಡು ಆತನ ಹಿಂದೆ ಹೋಗಬೇಕಾಗಿದೆ. ನಾವು ಸ್ವತಂತ್ರರಾಗಿದ್ದ ಕಾರಣ ಈ ಲೋಕದ ಪಾಪದ ದಾಸತ್ವದಲ್ಲಿ ಇರಬಾರದು. ಯೇಸು ಕ್ರಿಸ್ತನಿಗೆ ನಾವು ದಾಸರಾಗಿರಬೇಕು. ಯೇಸು ಕ್ರಿಸ್ತನ ಸೇವೆ ಮಾಡುವವರಾಗಿರಬೇಕು. ಯೇಸು ಕ್ರಿಸ್ತನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೆಯುವವರಾಗಿರಬೇಕು. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿರಬೇಕು. ಯೇಸು ಕ್ರಿಸ್ತನ ಸ್ವಭಾವವನ್ನು ನಾವು ಹೊಂದಿದವರಾಗಿರಬೇಕು. ಯಾಕೆಂದರೆ ಆತನು ನಮ್ಮನ್ನು ವಿಮೋಚಿಸಿದ್ದಾನೆ. ಆತನು ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿದ್ದಾನೆ. ಆತನು ನಮ್ಮನ್ನು ಈ ಲೋಕದಿಂದ ಬಿಡುಗಡೆ ಮಾಡಿ ತನ್ನ ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿಕೊಂಡಿದ್ದಾನೆ. ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿವೆ. ನಾವು ಈ ಲೋಕದಲ್ಲಿ ಸ್ವಲ್ಪ ದಿವಸಗಳಿಗೋಸ್ಕರ ಗೆಸ್ಟ್ಗಳಾಗಿ ಬಂದಿದ್ದೇವೆ. ನಮ್ಮ ರಾಜ್ಯವು ಸ್ಥಿರವಾದ ರಾಜ್ಯ ಪರಲೋಕ. ಅಲ್ಲಿ ದೇವರು ನಮ್ಮನ್ನು ಕರೆದುಕೊಂಡು ಹೋಗೋದಕ್ಕಿದ್ದಾನೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾವು ಯೇಸು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಎಂದು ನಾವು ನೋಡುವಾಗ ಈ ಎಲ್ಲ ವಿಷಯಗಳ ಕುರಿತು ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ, ಒಂದು ವೇಳೆ ನಾನು ಕ್ರಿಸ್ತನಲ್ಲಿದ್ದು ಬಿದ್ದು ಹೋಗಿದ್ದೆಯಾದರೆ, ಹಿಂದಕ್ಕೆ ಸರಿದಿದ್ದೆಯಾದರೆ, ಎಷ್ಟು ಹೇಳಿದರೂ ಕೇಳದವನು ಏಳದಂತೆ ನೆಲಕ್ಕೆ ಬೀಳುವನು ಎಂದು ಆ ರೀತಿ ಆಗೋದು ಬೇಡ. ದೇವರ ಹತ್ರ ಮತ್ತೆ ಕ್ಷಮಾಪಣೆ ಕೇಳಿಕೊಂಡು, ದೇವರೇ ನನ್ನನ್ನು ಈ ಎಲ್ಲ ವಿಷಯಗಳಿಂದ ನನ್ನನ್ನು ನಾನು ಪರೀಕ್ಷಿಸಿಕೊಂಡು ತಿರುಗಿ ನನ್ನ ಹತ್ರ ನಾನು ಬರ್ತೇನೆ, ನನ್ನನ್ನು ನೀನು ಕ್ಷಮಿಸು, ಇನ್ನೊಂದಾವರ್ತಿ ನನಗೆ ಅವಕಾಶ ಕೊಡಿ ಎಂದು ನಾವು ಬೇಡಿ ನಾವು ದೇವರ ಮಕ್ಕಳಾಗಬೇಕು ಮತ್ತು ಆತನ ಪ್ರೀತಿಯನ್ನು ಕಂಡುಕೊಳ್ಳಬೇಕು. ಆತನು ನಮ್ಮನ್ನು ಆರಿಸಿಕೊಂಡಿರುವುದರಿಂದ ಆತನನ್ನು ಹಿಂಬಾಲಿಸಬೇಕು. ಆತನ ನಮ್ಮ ನಿರ್ಮಾಣಿಕನಾಗಿರುವುದರಿಂದ ಸತ್ಕಾರ್ಯಗಳನ್ನು ಮಾಡಬೇಕು ಮತ್ತು ನಾವು ಸ್ವತಂತ್ರರಾಗಿರುವುದರಿಂದ ಪಾಪದ ದಾಸತ್ವದಲ್ಲಿ ನಾವು ಹೋಗಕೂಡದು ಎಂದು ದೇವರ ವಾಕ್ಯವನ್ನು ಹೇಳುತ್ತಾ, ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರನ್ನು ವಂದಿಸುತ್ತಾ ಈ ವಾಕ್ಯವನ್ನು ಮುಗಿಸುತ್ತೇನೆ. ಆಮೇನ್, ಆಮೇನ್.